ದೇಶಾದ್ಯಂತ ಹೆಚ್ಚಿದೆ ಗ್ಯಾಸ್ ಟ್ರಬಲ್. ವಾಣಿಜ್ಯ ಸಿಲಿಂಡರ್ ಕೊರತೆಯಿಂದಾಗಿ ಬಹುತೇಕ ರಾಜ್ಯಗಳಲ್ಲಿ ಹೋಟೆಲ್ಗಳು ಬಂದಾಗೋ ಪರಿಸ್ಥಿತಿ. ಹೌದು, ಹೋಟೆಲ್ಗಳು ಮಾತ್ರ ಅಲ್ಲ, ಪಿಜಿ ಮತ್ತು ದೇಗುಲ, ಇಂದಿರಾ ಕ್ಯಾಂಟೀನ್ ನಲ್ಲೂ ಕೂಡ ಈ ಒಂದು ಯುದ್ಧದ ಬಿಸಿ ಮುಟ್ಟಿದೆ ಅಂತ ಹೇಳ್ಬೋದು. ಈಗಾಗಲೇ 30% ಹೋಟೆಲ್ಗಳು ಬಂದ್ ಆಗ್ತಾ ಇದ್ದ ವೀಕ್ಷಕರೇ. ಎದಕ್ಕಂದ್ರೆ ಕೆಲವು ಕಡೆಗೆ ಗ್ಯಾಸ್ ಖಾಲಿಯಾಗಿದೆ, ಗ್ಯಾಸ್ ವಿತರಣೆ ಕೂಡ ಆಗ್ತಾ ಇಲ್ಲ. ಮತ್ತೊಂದು ಕಡೆಗೆ ರಾಜ್ಯ ಸರ್ಕಾರದಿಂದ ತಿಂಗಳಿಗೆ 1 ಸಿಲಿಂಡರ್ ವಿತರಣೆ ಮಾಡ್ತೀವಿ ಮನೆಗೆ ಅಂತ ಸಚಿವ KH ಮುನಿಯಪ್ಪ ಅವರು ಭರವಸೆಯನ್ನ ಕೊಟ್ಟಿರುವಂತದ್ದು. ಇದು ಮನೆಗೆ ಬಳಸೋ ಗ್ಯಾಸ್ ಸಿಲಿಂಡರ್ ಬಗ್ಗೆ ಒಂದು ಬಂಪರ್ ಸಿಹಿ ಸುದ್ದಿ ಅಂತ ಹೇಳ್ಬೋದು ವೀಕ್ಷಕರೇ. ಆದ್ರೆ ನೀವು ಕೂಡ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡ್ತಾ ಇದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಎದಕ್ಕಂದ್ರೆ ಕೇಂದ್ರ ಸರ್ಕಾರದಿಂದ, ಮೋದಿ ಸರ್ಕಾರದಿಂದ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಒಂದು ಬಂಪರ್ ಸಿಹಿ ಸುದ್ದಿ ಕೂಡ ಸದ್ಯಕ್ಕೆ ಬರ್ತಾ ಇರುವಂತದ್ದು ವೀಕ್ಷಕರೇ. ಅದು ಕೂಡ ಏನಂತ ಈ ವಿಡಿಯೋದಲ್ಲಿ ನೋಡೋಣ. ಮತ್ತೆ ಗ್ಯಾಸ್ ಮತ್ತೆ ಮರು ಬುಕಿಂಗ್ ಮಾಡ್ಬೇಕಂದ್ರೆ ಈಗಿದ್ದ ನಿಯಮವನ್ನ ಮತ್ತೆ ಬದಲಾವಣೆ ಮಾಡಲು ತೀರ್ಮಾನ ಮಾಡಲಾಗ್ತಾ ಇದೆ ಅಂತೆ. ಹಾಗಾದ್ರೆ ಎಷ್ಟು ದಿನ ಕಾಯ್ಬೇಕು ಒಂದು ಸಿಲಿಂಡರ್ ಬರಬೇಕಂದ್ರೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮತ್ತೆ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಹಣ ಕೂಡ ಜಮೆ ಆಗ್ತಾ ಇದೆ ವೀಕ್ಷಕರೇ. ಹೌದು, 6,000 ರೂಪಾಯಿ ಬಾಕಿ ಹಣ ಜಮೆ ಬಗ್ಗೆನೂ ಕೂಡ ಒಂದು ಸಿಹಿ ಸುದ್ದಿ ಬಂದಿದೆ. ಗೃಹಲಕ್ಷ್ಮಿ ಫಲಾನುಭವಿಗಳು ಕೂಡ ನೀವು ಆಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವೀಕ್ಷಕರೇ, ಏನ್ ಮಾಡಬೇಕು ಮುಂದೆ ಬರೋ ದಿನಗಳಲ್ಲಿ, ಹಣ ಯಾವ ತರ ಪಡ್ಕೋಬಹುದು ಎಲ್ಲ ಕೂಡ ನೋಡೋಣ. ಇನ್ನು BPL ಕಾರ್ಡ್ ಇದ್ದವರಿಗೆ, ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಸಿಹಿ ಸುದ್ದಿ ರಾಜ್ಯ ಸರ್ಕಾರದಿಂದ ಬಂದಿರುವಂತದ್ದು ವೀಕ್ಷಕರೇ. ಹೌದು, ಎಲ್ಲ ಒಂದು ರೇಷನ್ ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಕಾರ್ಡ್ ಇದ್ದವರಿಗೂ ಕೂಡ ಇಲ್ಲಿ ಬಂಪರ್ ಗುಡ್ ನ್ಯೂಸ್ ಕೂಡ ಇಲ್ಲಿ ರಾಜ್ಯ ಸರ್ಕಾರದಿಂದ ಬಂದಿದೆ. ಒಂದಲ್ಲ ಎರಡು ದೊಡ್ಡ ಗುಡ್ ನ್ಯೂಸ್ ಅಂತ ಹೇಳ್ಬಹುದು. ಇನ್ನು ಯುದ್ಧ ಪ್ರಾರಂಭವಾದ್ರೂ ಕೂಡ ಬಂಗಾರ ಬೆಳ್ಳಿ ದರದಲ್ಲಿ ಭಾರಿ ಒಂದು ಇಳಿಕೆ ಕಾಣ್ತಾ ಇದೆ. ಹೌದು ವೀಕ್ಷಕರೇ, ನೀವು ಕೂಡ ಬಂಗಾರ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ಈಗ ಖರೀದಿ ಮಾಡ್ಬೇಕಾ ಬೇಡವಾ, ಮತ್ತೆ ಇಳಿಕೆ ಆಗುತ್ತಾ ಬಂಗಾರ? ಎದಕ್ಕಂದ್ರೆ ಯುದ್ಧ ಮುಗಿಯುವ ಮುನ್ಸೂಚನೆ ಕೂಡ ಸಿಗ್ತಾ ಇದೆ. ಯಾವಾಗ ಯುದ್ಧ ಮುಗಿಯುತ್ತೆ ಅವಾಗ ಬಂಗಾರ ಬೆಳ್ಳಿ ಮತ್ತಷ್ಟು ಇಳಿಕೆ ಆಗಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇವತ್ತಿನ ಬಂಗಾರದ ಬೆಲೆ ಎಷ್ಟು ಇಳಿಕೆ ಆಗಿದೆ, ಬಂಗಾರ ಬೆಳ್ಳಿ ಎಲ್ಲವನ್ನು ಕೂಡ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿ ನೋಡ್ತಾ ಹೋಗೋಣ. ಮೊದಲಿಗೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 6,000 ರೂಪಾಯಿ ಹಣ ಜಮೆ ಬಗ್ಗೆ ಒಂದು ಸಿಹಿ ಸುದ್ದಿ ಬಂದಿದೆ. ಈ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಮಾಡಿ. ಗೃಹಲಕ್ಷ್ಮಿಯವರು ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಲೈಕ್ ಇಂದ ಇದೇ ತರ ಒಂದು ಒಳ್ಳೆ ಪ್ರೋತ್ಸಾಹ ಸಿಗುತ್ತೆ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ರು ಕೂಡ ಗೃಹಲಕ್ಷ್ಮಿಯವರು ಕಮೆಂಟ್ ಮಾಡಿ, ನಿಮಗೂ ಕೂಡ 26ನೇ ಕಂತು ಹಣ ಜಮೆ ಆಯ್ತಾ, ಎಸ್ ಆರ್ ನೋ ಅಂತ ಬೇಗನೆ ಕಮೆಂಟ್ ಮಾಡಿ ವೀಕ್ಷಕರೇ. ಎದಕ್ಕಂದ್ರೆ ಈಗಾಗಲೇ ಎಲ್ಲಾ ಒಂದು ಜಿಲ್ಲೆಗಳಿಗೂ ಕೂಡ ಹಣ ಜಮೆ ಆಗಿದೆ. ಈಗ 27ನೇ ಕಂತು ಹಣ ಕೂಡ ಬಿಡುಗಡೆ ಆಗಿದೆ. ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಈಗಾಗಲೇ 2,000 ರೂಪಾಯಿ 27ನೇ ಕಂತು ಹಣ ಕೂಡ ಜಮೆ ಆಗೋದಕ್ಕೆ ಶುರುವಾಗಿದೆ. ಈಗ 28ನೇ ಕಂತು ಹಣ ಕೂಡ ಬಿಡುಗಡೆ ಆಗಲಿದೆ ವೀಕ್ಷಕರೇ. ಹೌದು, ಈಗಾಗಲೇ ಬಾಕಿ ಕಂತು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣವನ್ನ ಜಮೆ ಮಾಡಲಾಗಿದೆ. ಹೌದು, ಫೆಬ್ರವರಿ ಮಾರ್ಚ್ ತಿಂಗಳದ್ದು ಅಂತ ಹೇಳಿ 25, 26ನೇ ಕಂತು ಬಿಡುಗಡೆ ಕೂಡ ಮಾಡಲಾಗಿದ್ದು 4,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಫೆಬ್ರವರಿ ತಿಂಗಳಲ್ಲಿಯೇ ಜಮೆ ಆಗಿದೆ. ಈಗ ಮಾರ್ಚ್ ತಿಂಗಳಲ್ಲೂ ಕೂಡ ಮತ್ತೆ 2,000 ರೂಪಾಯಿ ಈಗ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಬಂದು ಬೀಳಲಿದೆ ಅಂತಾನೆ ಹೇಳ್ಬೋದು. ಇದು 27ನೇ ಕಂತು ಅಂತಾನು ಕೂಡ ಸರ್ಕಾರದಿಂದ ಹೇಳಲಾಗಿದೆ. ಸರ್ಕಾರದ ಖಜಾನೆಯಿಂದ 27ನೇ ಕಂತು ಹಣ ಕೂಡ ರಿಲೀಸ್ ಆಗಿರುವಂತದ್ದು ವೀಕ್ಷಕರೇ. ನೀವು ಕೂಡ ಗೃಹಲಕ್ಷ್ಮಿ ಅಕೌಂಟ್ ಹೊಂದಿದ್ರೆ ನಿಮ್ಮ ಬ್ಯಾಂಕ್ ಖಾತೆಯನ್ನು ಒಮ್ಮೆ ಚೆಕ್ ಮಾಡಿಕೊಳ್ಳಿ, ಅಥವಾ ನೀವು ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಅನ್ನು ಕೂಡ ಚೆಕ್ ಮಾಡಿಕೊಳ್ಳಿ. ನಿಮಗೂ ಕೂಡ 2,000 ರೂಪಾಯಿ ಹಣ ಬಂದಿರುತ್ತೆ ವೀಕ್ಷಕರೇ. ಮತ್ತೆ ಈಗ 28ನೇ ಕಂತು ಹಣ ಕೂಡ ಬಿಡುಗಡೆ ಮಾಡಬೇಕು ಅಂತ ಈಗಾಗಲೇ ಹೇಳಲಾಗ್ತಾ ಇದೆ. ಎದಕ್ಕಂದ್ರೆ ಈಗಾಗಲೇ ಜನವರಿ, ಫೆಬ್ರವರಿ ಮತ್ತು ಈ ಒಂದು 2 ತಿಂಗಳದ್ದು, ಮತ್ತೆ ಹೋದ ವರ್ಷದ ಡಿಸೆಂಬರ್ ಮತ್ತು ನವೆಂಬರ್ ತಿಂಗಳದ್ದು ಕೂಡ ಸರ್ಕಾರ ಹಣ ಕೊಡಬೇಕಾಗುತ್ತೆ. ಹಾಗಾದ್ರೆ ಇನ್ನು 6ರಿಂದ 8,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಕೊಡೋದು ಬಾಕಿ ಉಳಿಯುತ್ತೆ ಅಂತ ಮೊದಲೇ ಈಗಾಗಲೇ ವಿರೋಧ ಪಕ್ಷದವರು ಒಂದು ಹೇಳಿಕೆಯನ್ನು ಕೂಡ ಬಿಡುಗಡೆ ಮಾಡಿದ್ರು. ಯಾವಾಗ ಸರ್ಕಾರ 52,000 ರೂಪಾಯಿ ಜಮೆ ಮಾಡಿತ್ತು ನೋಡಿ, 52,000 ರೂಪಾಯಿ ಅಲ್ಲ, 60,000 ರೂಪಾಯಿ ಜಮೆ ಮಾಡಬೇಕಿತ್ತು. ಅಂದ್ರೆ 30 ಕಂತು ಹಾಕಬೇಕಾಗಿತ್ತು. ಸರ್ಕಾರ ಕೇವಲ 26 ಕಂತು ಮಾತ್ರ ಹಾಕಿದೆ. 4 ಕಂತು ಹಣ ಯಾವಾಗ ಬಿಡುಗಡೆ ಮಾಡ್ತೀರಾ ಅಂತ ಮಹೇಶ್ ತೆಂಗಿನಕಾಯಿ ಅವರು ಕೂಡ ಈಗಾಗಲೇ ಆ ಒಂದು ಪ್ರಶ್ನೋತ್ತರ ವೇಳೆಯಲ್ಲಿ ಸದನದಲ್ಲಿ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ರು ವೀಕ್ಷಕರೇ. ಅವಾಗ ಕಂತಿನ ಮೂಲಕ ಎಲ್ಲಾ ಕಂತು ಕೂಡ ಹಣವನ್ನ ಕ್ಲಿಯರ್ ಮಾಡ್ತೀವಿ, ಈ ತಿಂಗಳು ಆ ತಿಂಗಳು ಅಂತ ಇರಲ್ಲ, ಪ್ರತಿಯೊಂದು ಕಂತನ್ನು ಕೂಡ 27ನೇ ಕಂತು, 26ನೇ ಕಂತು, 25ನೇ ಕಂತು ಈ ಮೂಲಕ ಕಂತಿನ ಮೂಲಕ ಹಣವನ್ನ ಹಾಕಿದ್ದೇವೆ ಅಂತ ಈಗಾಗಲೇ ಸರ್ಕಾರದಿಂದ ಉತ್ತರ ಕೂಡ ಬಂದಿತ್ತು. ಈಗ 27ನೇ ಕಂತು ಹಣ ಕೂಡ ರಿಲೀಸ್ ಆಗಿದೆ ವೀಕ್ಷಕರೇ. ಇನ್ನು ಕೂಡ ನಿಮ್ಮ ಅಕೌಂಟ್ಗೆ ಹಣ ಬಂದಿಲ್ಲ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಚಿಂತೆ ಮಾಡೋದು ಬೇಕಿಲ್ಲ. ಎದಕ್ಕಂದ್ರೆ ಇನ್ನು 2ರಿಂದ 3 ದಿನ ಸಮಯ ಬೇಕಾಗುತ್ತೆ. ಎದಕ್ಕಂದ್ರೆ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮೂಲಕ ಹಣ ಬರಬೇಕಂದ್ರೆ 13-14 ದಿನ ಸಮಯ ಬೇಕಾಗುತ್ತೆ. ಇನ್ನು ವೀಕ್ಷಕರೇ, 28ನೇ ಕಂತು ಹಣ ಕೂಡ ಶೀಘ್ರದಲ್ಲೇ ಬಿಡುಗಡೆ ಆಗೋ ನಿರೀಕ್ಷೆ ಇದೆ. ಬಜೆಟ್ ನಲ್ಲಿ ಈಗಾಗಲೇ 28,608 ಕೋಟಿ ರೂಪಾಯಿ ಹಣವನ್ನ ಗೃಹಲಕ್ಷ್ಮಿ ಯೋಜನೆಗೆ ಅಂತಾನು ಕೂಡ ಘೋಷಣೆ ಮಾಡಲಾಗಿದೆ. ಇನ್ ಮುಂದೆ ಪ್ರತಿ ತಿಂಗಳು ನಿಮಗೆ 2,000 ರೂಪಾಯಿ ಹಣ ಸಲೀಸಾಗಿ ಬರಲಿದೆ. ಇದು ಗೃಹಲಕ್ಷ್ಮಿಯರಿಗೆ 2 ಬಂಪರ್ ಸುದ್ದಿ ಅಂತ ಹೇಳ್ಬೋದು. ಇನ್ನು ಗ್ಯಾಸ್ ಸಿಲಿಂಡರ್ ಟ್ರಬಲ್ ಅಂದ್ರೆ ಗ್ಯಾಸ್ ಸಿಲಿಂಡರ್ ಕಮರ್ಷಿಯಲ್ ಸಿಗ್ತಾ ಇಲ್ಲ,
ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಬಳಸೋ 19 ಕೆಜಿ ವಾಣಿಜ್ಯ ಸಿಲಿಂಡರ್ ಬಳಕೆ ಒಂದು ವಿತರಣೆ ಆಗ್ತಾ ಇಲ್ಲ. ಹೀಗಾಗಿ ಅನಿವಾರ್ಯವಾಗಿ ಹೋಟೆಲ್ಗಳು ಬಂದ್ ಆಗೋ ಪರಿಸ್ಥಿತಿ ಇವತ್ತು ಭಾರತದಲ್ಲಿ ಬಂದಿರುವಂತದ್ದು. ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಮುಂಬೈನಲ್ಲೂ ಕೂಡ ಹೋಟೆಲ್ಗಳು ಬೋರ್ಡ್ ಹಾಕಿ ಬಂದ್ ಮಾಡ್ತಾ ಇದ್ದಾರೆ. ಇನ್ನು ಚೆನ್ನೈಯಲ್ಲೂ ಕೂಡ, ತಮಿಳುನಾಡಲ್ಲೂ ಕೂಡ ಈಗಾಗಲೇ ಹೋಟೆಲ್ಗಳನ್ನ ಬಂದ್ ಮಾಡಲಾಗ್ತಾ ಇದೆ. ಬೆಂಗಳೂರಲ್ಲೂ ಕೂಡ ಇನ್ನು 2 ರಿಂದ 3 ದಿನ ಆಗುವಷ್ಟು ಗ್ಯಾಸ್ ಮಾತ್ರ ಇದೆ. ಅಥವಾ ಏನಾದ್ರೂ ಒಂದು ವೇಳೆ ಗ್ಯಾಸ್ ವಿತರಣೆ ಆಗಲಿಲ್ಲ ಅಂದ್ರೆ ಇನ್ನು 1-2 ದಿನದಲ್ಲಿ ಒಂದು 30% ಹೋಟೆಲ್ಗಳು ಬಾಗಿಲುಗಳನ್ನ ಬಂದ್ ಮಾಡಬಹುದು ಅನಿವಾರ್ಯವಾಗಿ ಅಂತಾನೂ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ. ಹೌದು, ಈಗಾಗಲೇ 30% ಹೋಟೆಲ್ಗಳು ಬಂದ್ ಆಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ವಾಣಿಜ್ಯ ಸಿಲಿಂಡರ್ ಪೂರೈಕೆ 50% ಕಡಿಮೆ ಆಗಿದೆ. ಹಾಗಾದ್ರೆ ಇದರಿಂದ 20 ರಿಂದ 15% ಹೋಟೆಲ್ಗಳು ಬಂದ್ ಆಗಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಮತ್ತು ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ ಅನ್ನ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ದಾರೆ. ಇದು ಕೂಡ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಕಾಣ್ತಾ ಇದೆ. ಇನ್ನು ಕೇಂದ್ರ ಸರ್ಕಾರದಿಂದಲೂ ಕೂಡ ಈಗಾಗಲೇ ಒಂದು ಅಪ್ಡೇಟ್ ಬಂದಿದೆ. ಮನೆಗೆ ಅಂದ್ರೆ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ಗೆ ಮೊದಲು ಆದ್ಯತೆ. ಬುಕ್ ಮಾಡಿದ್ರೆ ಅಂದ್ರೆ ನೀವೇನಾದ್ರೂ ಈಗ ನಿಮ್ಮ ಮನೆಯಲ್ಲಿ ಗ್ಯಾಸ್ ಇಲ್ಲ ಅಂದ್ರೆ ಬುಕ್ ಮಾಡಿದ್ರೆ 2.5 ದಿನದಲ್ಲಿ ವಿತರಣೆ ಮಾಡ್ತೀವಿ ಅಂತ ಈಗಾಗಲೇ ಸಚಿವರು ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದಲ್ಲಿ. ಆದ್ರೂ ಕೂಡ 25 ದಿನಗಳ ಕಾಯುವಿಕೆ ಇದು ಎದಕ್ಕೆ ಯೂಸ್ ಆಗುತ್ತೆ? 25 ದಿನಗಳ ಕಾಯುವಿಕೆ ಎದಕ್ಕೆ ರೂಲ್ಸ್ ಇದೆ ಅಂದ್ರೆ, ಒಂದು ಸಿಲಿಂಡರ್ ಬುಕ್ ಮಾಡಿ ನಂತರ ಮತ್ತೊಂದು ಸಿಲಿಂಡರ್ ನಿಮಗೆ ಬೇಕಂದ್ರೆ ಅವಾಗ ನೀವು 21 ದಿನ ಕಾಯೋ ಬದಲಾಗಿ ಈಗ 25 ದಿನ ಕಾಯಬೇಕು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಈಗಾಗಲೇ ಸಂಘರ್ಷದ ಪರಿಣಾಮನೇ ಇದಕ್ಕೆ ಎಫೆಕ್ಟ್ ಅಂತ ಹೇಳ್ಬೋದು. ಹೋರ್ಮಸ್ ಜಲಸಂಧಿ ಬಂದ್ ಮಾಡಿರೋದೇ ಇದಕ್ಕೆಲ್ಲ ಕಾರಣ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಮಧ್ಯಪ್ರಾಚ್ಯ ಸಂಘರ್ಷ ಇನ್ನೂ ಮುಂದುವರೆದ್ರೆ ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಒಂದು ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಕಾಣಬಹುದು ಭಾರತಕ್ಕೆ ಅಂತಾನೂ ಕೂಡ ಹೇಳಲಾಗಿದೆ. ಅಷ್ಟು ಮಾತ್ರವಲ್ಲದೆ 10 ದಿನಕ್ಕೆ ಆಗುವಷ್ಟು ನಮ್ಮ ಹತ್ತಿರ ಕರ್ನಾಟಕದಲ್ಲಿ ಕಮರ್ಷಿಯಲ್ ಗ್ಯಾಸ್ ಕೂಡ ಇದೆ ಅಂತ ಈಗಾಗಲೇ ಆಹಾರ ಸಚಿವರು KH ಮುನಿಯಪ್ಪ ಅವರು ಹೇಳಿದ್ದಾರೆ. ಮತ್ತೊಂದು ಕಡೆಗೆ ಆಸ್ಪತ್ರೆಗಳಿಗೆ, ಹಾಸ್ಟೆಲ್ಗಳಿಗೆ, ಶಾಲಾ ಕಾಲೇಜುಗಳಿಗೆ ಹಾಗೂ ತುರ್ತು ಸೇವೆಗಳಿಗೆ ಆದ್ಯತಾ ಮೇರೆಗೆ ಗ್ಯಾಸ್ ಸಿಲಿಂಡರ್ ಗಳನ್ನ ವಿತರಣೆ ಮಾಡಬಹುದು ಅಂತ ಸರ್ಕಾರ ಇಲ್ಲಿ ಹೇಳಿರುವಂತದ್ದು. ಇನ್ನು ಆಟೋಗಳಿಗೂ ಕೂಡ ಗ್ಯಾಸ್ ಇಲ್ಲದೆ ಕಷ್ಟ ಆಗ್ತಾ ಇದೆ ಅಂತಾನೂ ಕೂಡ ಆಟೋ ಮಾಲೀಕರು ಹೇಳ್ತಾ ಇದ್ದಾರೆ. ಮತ್ತೆ ಗ್ಯಾಸ್ ಕೊಡದಿದ್ರೆ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗಬಹುದು. ಮತ್ತೊಂದು ಕಡೆಗೆ ಆಹಾರ ಸಚಿವರು KH ಮುನಿಯಪ್ಪ ಅವರು ಪ್ರತಿ ಕುಟುಂಬಕ್ಕೆ ತಿಂಗಳಿಗೆ ಒಂದು LPG ಸಿಲಿಂಡರ್ ಕೊಡ್ತೀವಿ ಅಂತ ಒಂದು ಘೋಷಣೆ ಮಾಡಿದ್ದಾರೆ. ಹೌದು, ಇಸ್ರೇಲ್, ಅಮೆರಿಕ ಹಾಗೂ ಇರಾನ್ ನಡುವಿನ ಯುದ್ಧದಿಂದಾಗಿ ನಮ್ಮ ಕರ್ನಾಟಕದಲ್ಲಿ ಅಡುಗೆ ಅನಿಲ ಕೊರತೆ ನಿರ್ಮಾಣವಾಗಿದೆ. ಆದ್ರೂ ಕೂಡ ಪ್ರತಿ ತಿಂಗಳು ಒಂದು ಕುಟುಂಬಕ್ಕೆ ಒಂದು LPG ಸಿಲಿಂಡರ್ ಪೂರೈಕೆ ಮಾಡುತ್ತೀವಿ. ನಮ್ಮ ದೇಶ ಸಂಕಷ್ಟದಲ್ಲಿರುವಾಗ ಜನ ಸಹಕಾರ ನೀಡಬೇಕು ಅಂತ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು KH ಮುನಿಯಪ್ಪ ಅವರು ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲದೆ 10 ದಿನಕ್ಕೆ ಆಗುವಷ್ಟು ಇನ್ನೂ ಕೂಡ ಗ್ಯಾಸ್ ಸಿಲಿಂಡರ್ ಸ್ಟಾಕ್ ಇದೆ. ಮತ್ತೆ ಹಡಗಿನಲ್ಲಿ 2 ಕಂಟೈನರ್, 2 ಹಡಗಿನಲ್ಲಿ ಮತ್ತೆ ಗ್ಯಾಸ್ ಸಿಲಿಂಡರ್ಗಳು ಬರ್ತಾ ಇದೆ. ಹೀಗಾಗಿ ಚಿಂತೆ ಮಾಡೋದು ಬೇಕಿಲ್ಲ ಅಂತ ಹೇಳಲಾಗಿದೆ. ಇನ್ನು ಕಾಳಸಂತೆಯಲ್ಲಿ LPG ಮಾರಾಟ ಮೇಲೆ ನಿಗಾ ಇಡಿ ಅಂತ ಈಗಾಗಲೇ ಒಂದು ಸೂಚನೆಯನ್ನು ಕೂಡ ಕೊಡಲಾಗಿದೆ. ವೀಕ್ಷಕರೇ, ಕೇಂದ್ರ ಸರ್ಕಾರದಿಂದಲೂ ಕೂಡ ಈಗಾಗಲೇ ಕಾಳಸಂತೆಯಲ್ಲಿ ಅಥವಾ ರೇಟ್ ಅನ್ನ ಜಾಸ್ತಿ ಮಾಡಿ ಮಾರಾಟ ಮಾಡಿದ್ರೆ ಅವರ ವಿರುದ್ಧ ಕಾನೂನು ಕ್ರಮ ಮತ್ತು ಅವರಿಗೆ ಶಿಕ್ಷೆ ಕೂಡ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ವಾಣಿಜ್ಯ ಸಿಲಿಂಡರ್ ಕೊರತೆ ಇರೋದು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತ ದೇಶದಲ್ಲಿ ಈಗ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಕೊರತೆ ಶುರುವಾಗಿದೆ. ಈಗಾಗಲೇ ಈ ಒಂದು ಸುದ್ದಿ ಕೇಂದ್ರ ಸರ್ಕಾರದ ಕೈಗೂ ಕೂಡ ಸಿಕ್ಕಿದೆ. ಹೀಗಾಗಿ ಕೇಂದ್ರ ಸರ್ಕಾರದಿಂದ ಎಸ್ಮಾ ಆಕ್ಟ್ ಪ್ರಕಾರ ಯಾವುದೇ ಕಾರಣಕ್ಕೂ ಅನಗತ್ಯವಾಗಿ ಡಿಲೇ ಮಾಡುವಂತಿಲ್ಲ, ಡಿಮ್ಯಾಂಡ್ ಕ್ರಿಯೇಟ್ ಮಾಡುವಂತಿಲ್ಲ. ವಿತರಕರು ಕಡ್ಡಾಯವಾಗಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಕೂಡ ವಿತರಣೆ ಮಾಡಬಹುದು ಅಂತ ಹೇಳಲಾಗಿದೆ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಬಂಗಾರ ಬೆಳ್ಳಿ ದರವೂ ಕೂಡ ಇಳಿಕೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ಒಂದು ದಿನ ಮಾತ್ರ ಬಂಗಾರ ಬೆಳ್ಳಿ ದರ ಏರಿಕೆ ಆಗಿತ್ತು, ನಂತರ ಮತ್ತೆ ಈಗ ಇಳಿಕೆ ಆಗಿದೆ. ಇದರ ಹಿಂದೆ ಇರೋ ಕಾರಣ ಏನಪ್ಪಾ ಅಂದ್ರೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಯುದ್ಧವನ್ನ ನಿಲ್ಲಿಸುವ ಒಂದು ಮುನ್ಸೂಚನೆ ಕೊಡ್ತಾ ಇದ್ದಂತೆ ಬಂಗಾರ ಬೆಳ್ಳಿ ದರ ಮತ್ತೆ $1,090 ಬಂಗಾರದ ಬೆಲೆಯಲ್ಲಿ ಇಳಿಕೆ ಕಂಡಿದೆ. ವೀಕ್ಷಕರೇ, ಯಾವಾಗ ಯುದ್ಧಗಳು, ಅನಿಶ್ಚಿತತೆ, ಜಾಗತಿಕ ಮಟ್ಟದಲ್ಲಿ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಶುರು ಆಗುತ್ತೆ ನೋಡಿ, ಅವಾಗ ಜನರು ಡಾಲರ್ಸ್ ಅಲ್ಲಿ ಹೂಡಿಕೆ ಮಾಡೋದು ಬಿಟ್ಟು ಬಂಗಾರದಲ್ಲಿ ಹೂಡಿಕೆ ಮಾಡ್ತಾರೆ. ಅವಾಗ ಬಂಗಾರದ ಬೆಲೆ ಏರಿಕೆ ಆಗುತ್ತೆ. ಆದ್ರೆ ಈ ಬಾರಿ ಎಲ್ಲಾ ಕೂಡ ಉಲ್ಟಂ ಪಲ್ಟ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯುದ್ಧ ಒಂದು ಕಡೆಗೆ, ಎಲ್ಲಾ ಬೆಲೆ ಏರಿಕೆ ಒಂದು ಕಡೆಗೆ, ಬಂಗಾರ ಬೆಳ್ಳಿ ಏರಿಕೆ ಆಗೋದು ಬಿಟ್ಟು ಇಳಿಕೆ ಆಗ್ತಾ ಇದೆ. ಇದು ಬಂಗಾರ ಬೆಳ್ಳಿ ಖರೀದಿ ಮಾಡೋರಿಗೆ ಸದ್ಯಕ್ಕಂತೂ ಸಿಹಿ ಸುದ್ದಿ. ಆದ್ರೆ ಮುಂದಿನ ಬರೋ ದಿನದಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಸದ್ಯಕ್ಕೆ ಇವತ್ತಿನ ಬೆಲೆ ನಿಮಗೆ ಹೇಳೋದಾದ್ರೆ, ಮೊದಲಿಗೆ ಬೆಳ್ಳಿ ದರ 1 kg ಮೇಲೆ ಎಷ್ಟು ಇಳಿಕೆ ಆಗಿದೆ? $10,000 ಅಷ್ಟು 1 kg ಮೇಲೆ ಇಳಿಕೆ ಆಗಿದೆ ವೀಕ್ಷಕರೇ. ನಿನ್ನೆ $2,90,000 ಇದ್ದದ್ದು ಇವತ್ತು $2,80,000 ಆಗಿದೆ. ಇದರ ಹಿಂದೆ ಇರೋ ಕಾರಣ ಯುದ್ಧ ನಿಲ್ಲುವ ಮುನ್ಸೂಚನೆ. ಒಂದು ವೇಳೆ ಯುದ್ಧ ನಿಂತ್ರೆ ಮತ್ತೆ ಗ್ಯಾಸ್ ಸಿಲಿಂಡರ್ ಕೊರತೆನೂ ಇರಲ್ಲ, ಪೆಟ್ರೋಲ್ ಡೀಸೆಲ್ ಕೊರತೆ ಇರಲ್ಲ. ಮತ್ತೆ ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಬಂಗಾರ ಬೆಳ್ಳಿ ಬೆಲೆ ಕೂಡ ಇಳಿಕೆ ಆಗುತ್ತೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಅದೇ ತರ ಬಂಗಾರದ ಬೆಲೆ ಕೂಡ 10 ಗ್ರಾಮ್ ಮೇಲೆ 24 ಕ್ಯಾರೆಟ್ ಚಿನ್ನದ ಮೇಲೆ 10 ಗ್ರಾಮ್ ಮೇಲೆ $1,090 ಇಳಿಕೆ ಆಗಿದೆ.
ನಿನ್ನೆ 1,63,310 ರೂಪಾಯಿದದ್ದು ಇವತ್ತು 1,62,220 ರೂಪಾಯಿ ಆಗಿದೆ ವೀಕ್ಷಕರೇ. ಅಂದ್ರೆ 1 ಗ್ರಾಮ್ಗೆ 16,222 ರೂಪಾಯಿ. ಇದ್ರ ಮೇಲೆ 3% GST ಇರುತ್ತೆ ಹಾಗೂ ಮೇಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಬನ್ನಿ ವೀಕ್ಷಕರೇ, ಕೊನೆಯದಾಗಿ ರೇಷನ್ ಕಾರ್ಡ್ ಇದ್ದವರಿಗೆ ಏನು ಗುಡ್ ನ್ಯೂಸ್ ಅಂತ ನೋಡ್ಬಿಡೋಣ. ಹೌದು, ಈಗಾಗಲೇ ಕರ್ನಾಟಕ ಸರ್ಕಾರದಿಂದ ಇಂದಿರಾ ಕಿಟ್ ವಿತರಣೆ ಶುರುವಾಗಲಿದೆ. ಏಪ್ರಿಲ್ ತಿಂಗಳಿನಿಂದಲೇ ಇಂದಿರಾ ಕಿಟ್ ವಿತರಣೆ. ಯುಗಾದಿ ಹಬ್ಬದ ಒಳಗೆ ಪ್ರತಿಯೊಬ್ಬರ ಕೈಗೂ ಕೂಡ ಇಂದಿರಾ ಕಿಟ್ ಸಿಗಲಿದೆ ಅಂತೆ. ಅಂದ್ರೆ ವೀಕ್ಷಕರೇ, ಇಲ್ಲಿ ಕೇಂದ್ರ ಸರ್ಕಾರದ 5 ಕೆಜಿ ಅಕ್ಕಿ ಜೊತೆಗೆ ರಾಜ್ಯ ಸರ್ಕಾರದ 5 ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗ್ತಾ ಇದೆ. ಇಂದಿರಾ ಕಿಟ್ ಅನ್ನ 3 ಭಾಗದಲ್ಲಿ ವಿಂಗಡಿಸಲಾಗಿದೆ. 2.5 ಕೆಜಿ ಕಿಟ್ಟು, 5 ಕೆಜಿ ಇಂದಿರಾ ಕಿಟ್ಟು ಮತ್ತು 7.5 ಕೆಜಿ ಇಂದಿರಾ ಕಿಟ್ಟು. ನಿಮ್ಮ ಕುಟುಂಬದಲ್ಲಿ ಒಬ್ಬರು ಇಬ್ಬರು ಇದ್ರೆ ಅಂತ ಕುಟುಂಬಕ್ಕೆ ಕೇವಲ 2.5 ಕೆಜಿ ಕಿಟ್ ಅನ್ನ ಕೊಡಲಾಗುತ್ತೆ ಹಾಗೂ ಕೇಂದ್ರ ಸರ್ಕಾರದಿಂದ 5 ಕೆಜಿ ಅಕ್ಕಿ ವಿತರಣೆ ಆಗುತ್ತೆ. ಅದೇ ತರ ನಿಮ್ಮ ಮನೆಯಲ್ಲಿ 3 ರಿಂದ 4 ಜನರಿದ್ದರೆ ಅಂತ ಕುಟುಂಬಕ್ಕೆ ತಲಾ ಒಬ್ಬರಿಗೂ 1 ಕೆಜಿ ಅಂತೆ 5 ಕೆಜಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗ್ತಾ ಇದೆ. ಅಂದ್ರೆ 5 ಕೆಜಿ ಅಂದ್ರೆ ಅದರಲ್ಲಿ 1 ಲೀಟರ್ ಅಡುಗೆ ಎಣ್ಣೆ, 1 ಕೆಜಿ ಉಪ್ಪು, 1 ಕೆಜಿ ಸಕ್ಕರೆ, 1 ಕೆಜಿ ತೊಗರಿಬೇಳೆ, 1 ಕೆಜಿ ತೊಗರಿಬೇಳೆ ಮತ್ತು 1 ಕೆಜಿ ಹೆಸರು ಕಾಳಿನ ಬದಲಾಗಿ ಅರ್ಧ ಕೆಜಿ ತೊಗರಿಬೇಳೆ ಹೆಚ್ಚುವರಿ ವಿತರಣೆ ಮಾಡಲಾಗುತ್ತೆ. ಈ ತರ ನಿಮ್ಮ ಕುಟುಂಬದಲ್ಲಿ 5 ರಿಂದ 6 ಜನರಿದ್ದರೆ ಅಂತ ಕುಟುಂಬಕ್ಕೆ ತಲಾ ಒಬ್ಬರಿಗೆ 1.5 ಕೆಜಿ ಅಂತೆ ಒಟ್ಟು 7.5 ಕೆಜಿಯ ಒಂದು ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ. ಅಂದ್ರೆ 1.5 ಕೆಜಿ ತೊಗರಿಬೇಳೆ, 1.5 ಲೀಟರ್ ಅಡುಗೆ ಎಣ್ಣೆ, 1.5 ಕೆಜಿ ಉಪ್ಪು, 1.5 ಕೆಜಿ ಸಕ್ಕರೆ, 1.5 ಕೆಜಿ ಹೆಸರು ಕಾಳಿನ ಬದಲಾಗಿ, ಸದ್ಯಕ್ಕೆ ಹೆಸರು ಕಾಳು ವಿತರಣೆ ಇಲ್ಲ, ಹೆಸರು ಕಾಳಿನ ಬದಲಾಗಿ 1.5 ಕೆಜಿ ಬದಲಾಗಿ ಇಲ್ಲಿ 750 ಗ್ರಾಂ ತೊಗರಿಬೇಳೆ ಹೆಚ್ಚುವರಿ ವಿತರಣೆ ಮಾಡಲಾಗುತ್ತೆ.